ಹಾಯ್ ಎಲ್ರಿಗೂ ನಮಸ್ಕಾರ. ಏನು ಔಟ್ಡೋರಲ್ಲಿ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು. ಸೊ ನಾನು ನಿಮಗೆ ಒಂದಷ್ಟು ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಗ್ಯಾಸ್ ಕನೆಕ್ಷನ್ದು KYC ಕಂಪಲ್ಸರಿ ಮಾಡಿಸ್ಬೇಕು ಅಂತ ಹೇಳಿ. ಸೊ ಜನರಿಗೆ ಅದು ಇನ್ನೂ ಫೇಕು ಅಥವಾ ಇನ್ನೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಯಾಕಂದರೆ ಇವಾಗ KYC ಮಾಡಿಸೋದಕ್ಕೆ ಆಲ್ರೆಡಿ ನಾವು ಕೂಡ ಬಂದಿದ್ದೀವಿ. ಸೊ ಲೈವಲ್ಲೇ ನಿಮಗೆ ಇದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. KYC ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಹೇಳ್ತೀನಿ. ಸೊ ಬನ್ನಿ ವಿತ್ ಪ್ರೂಫೇ ಮಾತಾಡೋಣ. ಸೊ ಓಕೆ ನೋಡಿ, ಇವಾಗ KYC ಮಾಡಿಸ್ಬೇಕು ಅಂತ ಹೇಳಿ ನಾವು ಕೂಡ ಬಂದಿರುವಂಥದ್ದು. ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಫುಲ್ಲು ಒಳಗಡೆ ರಶ್ ಇದೆ. KYC ಬರೀ HP ಗ್ಯಾಸ್ ಅಂತ ಅಲ್ಲ, ಇಂಡಿಯನ್ ಆಗಿರ್ಬೋದು ಅಥವಾ ಭಾರತ್ ಯಾವುದಾದ್ರೂ ಆಗಿರ್ಬೋದು, ಎನಿ ಗ್ಯಾಸ್ ಆಲ್ ಓವರ್ ಇಂಡಿಯಾ ನೀವು ಗ್ಯಾಸ್ ಕನೆಕ್ಷನ್ನ ತೊಗೊಂಡಿದ್ರೆ ದಯವಿಟ್ಟು ಬಂದು KYCನ ಮಾಡಿಸಿ. ಅಲ್ಲಿ ಸುಮಾರು ಜನ ಬೆಳಗ್ಗೆಯಿಂದನೂ ನಿಂತಿದ್ದಾರೆ. ಸೊ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತ ಹೇಳಿದ್ರೆ ನಿಮ್ಮದು ಗ್ಯಾಸ್ ತೊಗೊಂಡಾಗ ಒಂದು ಕಸ್ಟಮರ್ ID ಅಂತ ಹೇಳಿ ಬಂದಿರುತ್ತಲ್ವಾ, ಅದನ್ನು ತೊಗೊಂಡು ಬನ್ನಿ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಬನ್ನಿ. ಇಲ್ಲಿ ಬಂದು ಅವರು ಬಯೋಮೆಟ್ರಿಕ್ ಆಗಿ ಇದನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಕಣ್ಣು ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ತಮ್ಮನ್ನ ತಗೋತಾ ಇದ್ದಾರೆ. ಸೊ ಅಲ್ಲಿ ನಿಮ್ಮ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಏನೇನಿರುತ್ತೆ ಅಲ್ಲಿ ಆ ರೀತಿಯಾಗಿ ಬಯೋಮೆಟ್ರಿಕ್ನ ಮಾಡ್ತಾರೆ. ಸೊ ದಯವಿಟ್ಟು ಬಂದು ಮಾಡಿಸ್ಕೊಳ್ಳಿ. ಯಾಕಂದರೆ ಇದೇ ಡಿಸೆಂಬರ್ 31ನೇ ತಾರೀಕು ಇದಕ್ಕೆ ಕಡೆಯ ದಿನಾಂಕನ ಕೂಡ ಹೇಳಿರುವಂಥದ್ದು. ಏನಕ್ಕೆ ಇದನ್ನು ಮಾಡಿಸ್ಬೇಕು ಅಂತ ಕೂಡ ನಾನು ಸಾಕಷ್ಟು ಬಾರಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಿಮಗಿನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನೀವು ಸಬ್ಸಿಡಿ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ, ಮೋದಿ ಸರ್ಕಾರದಿಂದ ಕೋವಿಡ್ ಟೈಮಲ್ಲಿ ಬಂದಾಗಿಂದ ಗ್ಯಾಸಲ್ಲಿ ಸಬ್ಸಿಡಿ ಅಂತ ಹೇಳಿ ಹೊಸದಾಗಿ ಒಂದು ವಿಚಾರನ ತೊಗೊಂಬಂದರು. ಆ ಸಬ್ಸಿಡಿ ಬರಬೇಕು ನಿಮಗೆ ಅಂತ ಹೇಳಿದ್ರೆ, ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ನೀವು KYCನ ಮಾಡಿಸ್ಬೇಕು. ಸೊ ಕೆಲವೊಂದಷ್ಟು ವಿಡಿಯೋದಲ್ಲಿ ನಾನು ಹೇಳಿದೆ ನಿಮಗೆ, ಬರೀ ಯಾರೆಲ್ಲ ಸಬ್ಸಿಡಿ ತೊಗೋತಾ ಇದ್ದಾರೆ ಅವ್ರು ಮಾತ್ರ ಬಂದು KYCನ ಮಾಡಬೇಕು ಅಂತ ಹೇಳಿ. ಬಟ್ ಈಗ ನಾನು ಇಲ್ಲಿಗೆ ಬಂದಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಎಲ್ಲರಿಗೂ KYC ಮಾಡ್ತಾ ಇದ್ದಾರೆ. ಸೊ ಸಬ್ಸಿಡಿ ಯಾರೆಲ್ಲ ತಗೋತಾ ಇದ್ದಾರೆ ಅವ್ರು ಮಾತ್ರ ಬಂದು ಇಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಇಫ್ ಇನ್ ಕೇಸ್ ನೀವು ನಾರ್ಮಲ್ ಕನ್ಸ್ಯೂಮರ್ ಆಗಿದ್ರು ಕೂಡ ನೀವು ಬಂದು KYCನ ಮಾಡಿಸ್ಬೇಕು. ಈಗ ನಾವು ಆಧಾರ್ ಕಾರ್ಡ್ ಅಪ್ಡೇಷನ್ ಬಗ್ಗೆ ನಾನು ನಿಮಗೆ ಬಹಳಷ್ಟು ವಿಚಾರ ಹೇಳಿದೆ ಅಲ್ವಾ, ಅದೇ ರೀತಿ ಇದು ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಬಂದು KYCನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಏನು ಬೆಳಗ್ಗೆ ಬಂದರೆ ತುಂಬ ಲೈನ್ ಇರುತ್ತೆ, ದಯವಿಟ್ಟು ಬೇಗ ಬಂದು ನಿಂತ್ಕೊಂಡು ಬೇಗ ಮುಗಿಸ್ಕೊಂಡು ಹೋಗಿ. ಯಾಕಂದರೆ ಲಾಸ್ಟ್ 2 ಡೇಸ್ ಇರೋದ್ರಿಂದ ಸರ್ವರ್ ಇಶ್ಯೂ ಕೂಡ ಆಗ್ತಾ ಇರೋದ್ರಿಂದ ದಯವಿಟ್ಟು ಬೇಗ ಬಂದು ಈ ಒಂದು ವೆರಿಫಿಕೇಷನ್ನ ಮಾಡಿಸ್ಕೊಂಡು ಹೋಗಿ. ಸೊ ನೋಡ್ಬೋದು ನೀವು ಯಾವ ರೀತಿಯಾಗಿ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೋಡಿ KYC ಅಲ್ಲಿ ಫೋಟೋ ತೊಗೊತಾ ಇದ್ದಾರೆ ನೋಡಿ, ಈ ರೀತಿ ಮಾಡ್ತಾರೆ. ಸೊ ಬಂದು ಮಾಡಿಸ್ಕೊಳ್ಳಿ. ಮತ್ತು ಸುಮ್ಮನೆ ಡಾಕ್ಯುಮೆಂಟೇಷನ್ಸ್ ಪ್ರಾಬ್ಲಮ್ ಆಗ್ತವೆ ಮುಂದೆ.